ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ನಾಳೆ ನಡೆಯಲಿರುವ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 4 ಅಂಕದ ಒಂದು ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. ಸೊ ಇಲ್ಲಿ ಉತ್ತರ ಸಹಿತ ನೋಡ್ಕೊತ ಹೋಗೋಣ. ಇಲ್ಲಿ 4 ಅಂಕಕ್ಕೆ ನಿಗದಿಯಾಗಿರ್ತಕ್ಕಂಥ ಅಧ್ಯಾಯಗಳು ಯಾವುದಂದ್ರೆ, ಮೊದಲೇದು ಮೈಸೂರಿನ ಒಡೆಯರು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧ ಅಂತೇಳಿ. ಎರಡನೇ ಅಧ್ಯಾಯ ಯಾವುದಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಂತೇಳಿ ಒಂದು ಅಧ್ಯಾಯ ಇದೆ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು, ಇನ್ನು ಭಾರತಕ್ಕಿರುವ ಸವಾಲುಗಳು ಮತ್ತು ಅದರ ಒಂದು ಪರಿಹಾರ ಉಪಾಯಗಳು ಅಂತಕ್ಕಂಥದ್ದು ಇದೆ. ಇನ್ನು ಭಾರತದ ಮಣ್ಣುಗಳು ಅಂತೇಳಿ ಒಂದು ಅಧ್ಯಾಯ ಇದೆ. ಅದೇ ರೀತಿ ಭಾರತದ ಪ್ರಮುಖ ಕೈಗಾರಿಕೆಗಳು ಅಂತೇಳಿ. ಸೊ ಟೋಟಲಿ 6 ಅಂಕಗಳಿದಾವೆ. ಸೊ ಇಲ್ಲಿ 16 ಅಂಕಗಳು ಒಂದು ಬರ್ತವೆ. ಓಕೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಒಂದು ಪ್ರಶ್ನೆ ಏನಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಾಧನೆಗಳನ್ನು ವಿವರಿಸಿ ಅಂಥೇಳಿ. ಸೊ ಇಲ್ಲಿ ನೋಡ್ಕೊತ ಹೋಗೋದಾದ್ರೆ, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡ್ತಾರೆ. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಸೊ ಮೈಸೂರು ವಿಶ್ವವಿದ್ಯಾಲಯಗಳ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರೆ ಒಂದು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಒಂದು ಸ್ಥಾಪನೆ ಮಾಡ್ತಾರೆ. ಸೊ ಅವುಗಳು ಯಾವತ್ತಂದಾಗ ಇಲ್ಲಿ ಕೊಟ್ಟಿದ್ದಾರೆ ಏನಂತಂದ್ರೆ, ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ ಅಂಥೇಳಿ. ಇನ್ನು ಮಂಡ್ಯದಲ್ಲಿ ತೆಗೆದುಕೊಂಡಾಗ ಸಕ್ಕರೆ ಕಾರ್ಖಾನೆ, ಬೆಂಗಳೂರಲ್ಲಿ ತೆಗೆದುಕೊಂಡಾಗ ಸಾಬೂನು ಕಾರ್ಖಾನೆ, ನ್ಯಾಯ ವಿಧಾಯಕ ಸಭೆ ಅಂತಕ್ಕಂಥದ್ದು ರಚನೆ ಆಗ್ತದೆ. ಇನ್ನು ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ, ಸೊ ಇವರ ಒಂದು ಕಾಲಾವಧಿಯಲ್ಲಿ ರಾಜಶ್ರೀ ಅಂತಕ್ಕಂಥದ್ದು ಒಂದು ಬಿರುದನ್ನು ಇಲ್ಲಿ ಯಾರು ಕೊಡ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಕೊಡ್ತಾರೆ. ಇಷ್ಟು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಾಧನೆಗಳಂತೇಳಿ ಬರಿಬೇಕು. ಇನ್ನು ಅದೇ ರೀತಿ ಎರಡನೇ ಒಂದು ಪ್ರಶ್ನೆ ತೆಗೆದುಕೊಂಡಾಗ, ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಅಂತೇಳಿ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನೋಡೋದಾದ್ರೆ, ಸೊ ಲೋಕಪಾಲ್ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ, ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ, ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಬಲಪಡಿಸುವುದು. ಇನ್ನು ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆಯನ್ನು ಮಾಡಿದ. ಸೊ ಭ್ರಷ್ಟಾಚಾರ ತಡೆ ಅಂತಕ್ಕಂಥದ್ದು ಕಾಯ್ದೆಯನ್ನು ತಂದಿದ್ದ 1988ರಲ್ಲಿ. ಸೊ ಮಾಹಿತಿ ಹಕ್ಕು ಕಾಯ್ದೆ ಅದ. ಸೊ 2005ರಲ್ಲಿ ಬಂದಿರತಕ್ಕಂಥದ್ದು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಬೇಕಾಗ್ತದೆ. ಇನ್ನು ಕಡಿತಗಳ ಒಂದು ವಿಲೇವಾರಿಗೆ ಆಫೀಸ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಆಮೇಲೆ ಸಕಾಲ, ಜನಸ್ಪಂದನ, ಜನಸೇವಕ ಅಂತಕ್ಕಂಥ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಅದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ನೀಡಲಾಗಿದೆ. ಸುವಿಷ್ಟ ಏನಂತಂದರೆ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಇನ್ನೂ ಮುಂದುವರೆದು ಪ್ರಶ್ನೆಯನ್ನು ಕೇಳ್ಬೋದು. ಅದು ಯಾವುದಪ್ಪ ಅಂದ್ರೆ, ಭ್ರಷ್ಟಾಚಾರಕ್ಕೆ ಕಾರಣಗಳೇನು ಅಂಥೇಳಿ. ಸೊ ಜಾತೀಯತೆ ಆಗಿರ್ಬೋದು. ಆಮೇಲೆ ಇನ್ನೊಂದು ಯಾವುದಪ್ಪ ಅಂದ್ರೆ, ಸ್ವಜನ ಪಕ್ಷಪಾತ ಅಂತೇಳಿ ಕರಿತೀವಿ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನುಗಳ ಕೊರತೆ, ಮಾನವ ಒಂದು ಸಹಜ ಸ್ವಾರ್ಥ ಅಂತೇಳಿ ಕರಿತೀವಿ, ಆಪತ್ತುಗಳ ಒಂದು ನಿವಾರಣೆ ಲೆಕ್ಕಾಚಾರ ಕೂಡ ಇರ್ಬೋದು. ಇನ್ನು ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದೇ ಇರುವುದು. ಸೊ ಭ್ರಷ್ಟಾಚಾರ ನಿಗ್ರಹದ ಒಂದು ಸಂಸ್ಥೆಗಳ ಅದಕ್ಷತೆ ಅಂತೇಳಿ ಕರಿತೀವಿ. ಇಷ್ಟು ಬರಿಬೋದು. ಇನ್ನು ಮಣ್ಣಿನ ಸವೆತಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಇಲ್ಲಿ ಕೇಳ್ತಾರೆ. ಇದು ಭಾರತ ಮಣ್ಣುಗಳು ಅಂತಕ್ಕಂಥ ಸೊ ಒಂದು ಅಧ್ಯಾಯದಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಕಾರಣಗಳು ತೆಗೆದುಕೊಂಡಾಗ ಅರಣ್ಯನಾಶ ಆಗಿರ್ಬೋದು, ಹೆಚ್ಚು ಮೇಯಿಸುವಿಕೆ, ಅವೈಜ್ಞಾನಿಕ ಬೇಸಾಯ ಆಗಿರ್ಬೋದು, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ ಹೆಂಚು, ಆಮೇಲೆ ಮಡಿಕೆ ತಯಾರಿಕೆ. ಸೊ ಎಲ್ಲವೂ ಕೂಡ ಮಣ್ಣಿನ ಸವೆತಕ್ಕೆ ಕಾರಣಗಳಂತೇಳಿ. ಇನ್ನು ಪರಿಣಾಮಗಳನ್ನು ಕೇಳ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಸೊ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ. ಸೊ ನದಿಗಳು ಪಾತ್ರವನ್ನು ಬದಲಾಯಿಸ್ತವೆ. ಸೊ ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯ ಅಂತಕ್ಕಂಥದ್ದು ಜಲಾಶಯಗಳಲ್ಲಿ ಕಡಿಮೆ ಆಗ್ತದೆ. ಚಿಲಿಮೆಗಳು ಬತ್ತಿ ಹೋಗ್ತವೆ. ಸೊ ಕೃಷಿ ಉತ್ಪಾದನೆ ಮೇಲೆ ಇಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ. ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಇದೇ ಒಂದು ಟಾಪಿಕ್ ಮೇಲೆ ಏನಂತಂದ್ರೆ, ಮಣ್ಣಿನ ಸವೆತಕ್ಕೆ ತಡೆಗಟ್ಟತಕ್ಕಂಥ ಒಂದು ವಿಧಾನಗಳು ಯಾವುವು ಅಂಥೇಳಿ. ಸೊ ಇಲ್ಲಿ ನೋಡೋದಾದ್ರೆ, ಇಳಿಜಾರಿಗೆ ಅಡ್ಡಲಾಗಿ ಸೊ ಉಳಿಮೆಯನ್ನು ಮಾಡ್ತಕ್ಕಂಥದ್ದು, ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಬೇಕು. ಆಮೇಲೆ ಅರಣ್ಯನಾಶವನ್ನು ತಡೆಗಟ್ಟುವುದು, ಅರಣ್ಯ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡ್ತೀರಿ. ಅದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಸೊ ನೀರಿನ ಯೋಜಿತ ಬಳಕೆ ಆಗಿರ್ಬೋದು, ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗಿರ್ಬೋದು. ಸೊ ಹಂತದ ಒಂದು ವ್ಯವಸಾಯ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಇದಿಷ್ಟು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಬಂದಾಗ, ಸೊ ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂತಂದ್ರೆ, ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಬೇಕು. ಇದು ಆರ್ಯ ಸಮಾಜದಲ್ಲಿ ಕಂಡುಬರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದೆ ನಿಮಗೆ. ಸೊ ನೋಡ್ಬೋದು, ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ದೇಶದಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ಕೊಡ್ತಾರೆ.
ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವಂತ ಹೇಳ್ತಾರೆ. ಸೊ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಒಂದು ಘೋಷಣೆಯನ್ನು ಹೋಗ್ತಾರೆ. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ವಿಧವಾ ವಿವಾಹವನ್ನು ಕೂಡ ಇಲ್ಲಿ ಪ್ರೋತ್ಸಾಹಿಸ್ತಾರೆ ಅಂತೇಳಿ ನೋಡ್ಬೋದು. ಶಾಲಾ ಕಾಲೇಜುಗಳ ಒಂದು ಸ್ಥಾಪನೆ ಕೂಡ ಮಾಡ್ತಾರೆ. ಸೊ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆಯನ್ನು ಕೊಡ್ತಾರೆ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಶುದ್ಧ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಭಾರತೀಯರಿಗೆ ಭಾರತ ಅಂತಕ್ಕಂಥದ್ದನ್ನು ಇಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ದಯಾನಂದ ಸರಸ್ವತಿ ಅವ್ರದ್ದು. ಇನ್ನು ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಯಾವತ್ತಪ್ಪ ಅಂದ್ರೆ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು. ಸೊ ಈ ರೀತಿ ಪ್ರಶ್ನೆ ಕೇಳ್ಬೋದು. ಅಥವಾ ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿಯ ಒಂದು ಮೈದಾನ ಪ್ರದೇಶದಲ್ಲಿ ಕಂಡುಬರುತ್ತವೆ, ಸಮರ್ಥಿಸಿ ಅಂತೇಳಿ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಕಚ್ಚಾ ವಸ್ತುಗಳು ಆಗಿರ್ಬೋದು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸರ್ಕಾರದ ನೀತಿ ನಿಯಮಗಳು, ಸಾರಿಗೆ ಸೌಲಭ್ಯ, ತಾಂತ್ರಿಕತೆ, ಕಾರ್ಮಿಕರ ಪೂರೈಕೆ, ಬಂದರುಗಳ ಒಂದು ಸೌಲಭ್ಯ ಆಗಿರ್ಬೋದು. ಆಮೇಲೆ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಗಂಗಾ ನದಿಯ ಮೈದಾನ ಪ್ರದೇಶದಲ್ಲಿ ಲಭ್ಯ ಇರುವುದರಿಂದ ಹೆಚ್ಚು ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಹಂಚಿಕೆಯಾಗಿದೆ ಅಂತೇಳಿ ಬರೀಬೇಕು. ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ ಮಹಿಳೆಯರ ಸ್ಥಾನಮಾನವನ್ನು ಸುಧಾರಣಾ ಕ್ರಮಗಳು ಯಾವುವು ಅಂತೇಳಿ. ಇಲ್ಲಿ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಪ್ರಾರಂಭ ಮಾಡಿದ. ಸೊ ಮಹಿಳಾ ಆಯೋಗವನ್ನು ರಚನೆ ಮಾಡಲಾಗಿದೆ. ಸೊ ಮಹಿಳಾ ಅಭಿವೃದ್ಧಿ ನಿಗಮವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಒನ್ ಸಖಿ ಸ್ಟಾಫ್ ಸೆಂಟರ್ ಅಂತಕ್ಕಂಥದ್ದನ್ನು ಆರಂಭ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳಲ್ಲಿ 50%ನಷ್ಟು ಮೀಸಲಾತಿ ಆಗಿರ್ಬೋದು. ಇನ್ನು ಮಹಿಳಾ ಸಹಾಯವಾಣಿ ಇದೆ. ಸೊ 1091 ಅಂಥೇಳಿ ಇದನ್ನು ಕೂಡ ಕರೆ ಮಾಡ್ಬೋದು. ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತಕ್ಕಂಥದ್ದನ್ನು ಇಲ್ಲಿ ಅಂಗೀಕಾರ ಮಾಡಲಾಗಿದೆ. ಸೊ ಇಷ್ಟು ಏನಪ್ಪ ಅಂದ್ರೆ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಂತೇಳಿ ಪ್ರಶ್ನೆ ಬಂದಾಗ ಇಷ್ಟು ಬರೀಬೇಕು. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಸ್ಥಾನಮಾನ ಸುಧಾರಣಾ ಕ್ರಮಗಳು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಒಂದು ರಕ್ಷಣಾ ಕಾಯ್ದೆಯನ್ನು ತಂದಿದ್ದ. ಆಮೇಲೆ ಅವರನ್ನು ಏನಪ್ಪ ಅಂದರೆ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಅಂತೇಳಿ ಒಂದು ಕಾಯ್ದೆ ಇದೆ. ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ ಅಂತಕ್ಕಂಥದ್ದನ್ನು ರಚನೆ ಮಾಡಲಾಗಿದೆ. ಇನ್ನು ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಅಂತೇಳಿ ಒಂದು ಪೋರ್ಟಲನ್ನು ಜಾರಿಗೆ ತರಲಾಗಿದೆ. ಸ್ಮೈಲ್ ಅಂತಕ್ಕಂಥ ಒಂದು ಯೋಜನೆ, ಸ್ಮೈಲ್ ಅಂತಕ್ಕಂಥದ್ದು. ಸೊ ಇದು ಸ್ಮೈಲ್ ಅಂತಕ್ಕಂಥ ಒಂದು ಯೋಜನೆ. ಇನ್ನು ಗರಿಮಾಗೃಹ ಆಶ್ರಯ ಮನೆ ಯೋಜನೆ ಅಂತಕ್ಕಂಥದ್ದಿದೆ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ 2017 ಸೊ ಅದನ್ನು ಜಾರಿಗೆ ತರಲಾಗಿದೆ. ಇನ್ನು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಚುನಾವಣೆಗಳಲ್ಲಿ ಸ್ವಲ್ಪ ಮೀಸಲಾತಿಯನ್ನು ಕೊಡಲಾಗಿದೆ. ಸರ್ಕಾರಿ ಒಂದು ಹುದ್ದೆಗಳಲ್ಲಿ 1%ನಷ್ಟು ಮೀಸಲಾತಿಯನ್ನು ಕೊಡಲಾಗಿದೆ. ಸೊ ಇದಿಷ್ಟು ಲಿಂಗತ್ವ ಅಲ್ಪಸಂಖ್ಯಾತರದ್ದು. ಇನ್ನು ಅನಕ್ಷರತೆ ನಿವಾರಣಾ ಒಂದು ಕ್ರಮಗಳಂತೇಳಿ ಕೇಳ್ತಾರೆ. ಸೊ ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇರುತ್ತೆ ಅಂದ್ರೆ ಸರ್ಕಾರವು ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹಾಗಾಗಿ ಎರಡೂ ಕೂಡ ಒಂದೇ ಆಗ್ತದೆ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988ರಲ್ಲಿ ಸ್ಥಾಪನೆ ಮಾಡಿದ. ಸರ್ವ ಶಿಕ್ಷಣ ಅಭಿಯಾನ, ಸೊ ಇದು ಕೂಡ ಸ್ಥಾಪನೆ ಆಗಿದೆ ಅಥವಾ ಜಾರಿಗೆ ಬಂದಿದೆ. ಸಾಕ್ಷರ ಭಾರತ ಅಂತಕ್ಕಂಥ ಕಾರ್ಯಕ್ರಮ ಜಾರಿಗಿದೆ. ಇನ್ನು 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಇದೆ. ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ. ಅದೇ ರೀತಿ ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. 21A ವಿಧಿಯ ಪ್ರಕಾರ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮೂಲಭೂತ ಹಕ್ಕಾಗಿದೆ. ಇನ್ನು 6ರಿಂದ 14 ವರ್ಷದ ಮಕ್ಕಳಿಗೆ ಅಂತಂದರೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಅಂತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಏನಂತಂದ್ರೆ ಅನಕ್ಷರತೆ ಅಥವಾ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಂತೇಳಿ. ಇನ್ನು 10ನೇ ಪ್ರಶ್ನೆ ಬಂದಾಗ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ನೋಡೋದಾದ್ರೆ ಇವರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನಿಟ್ಟಿದ್ದರು. MJ ರಾನಡೆ ಆಗಿರ್ಬೋದು, ಬ್ಯಾನರ್ಜಿ ಆಗಿರ್ಬೋದು, ಆಮೇಲೆ ದಾದಾಬಾಯಿ ನವರೋಜಿ ಆಗಿರ್ಬೋದು. ಸೊ ಇವರು ಪ್ರಮುಖರಾಗಿರ್ತಕ್ಕಂಥವರು ಮಂದಗಾಮಿಗಳು. ಇನ್ನು ಇವರು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಯನ್ನು ಇಡ್ತಾಯಿದ್ರು. ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರಲು ಪ್ರಯತ್ನವನ್ನು ಮಾಡಿದ್ರು. ಸೊ ಸಭೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿಗಳನ್ನು ಮಾಡ್ತಾ ಹೋದರು. ಸೊ ದೇಶದ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತಾಯವನ್ನು ಕೊಟ್ಟು ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟರು. ಅದೇ ರೀತಿ ಉತ್ತಮ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಕೂಡ ಒಂದು ಬೇಡಿಕೆ ಇತ್ತು. ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರವನ್ನು ಮಾಡಬೇಕು ಅಂತೇಳಿ ಸೊ ಒಂದು ಬೇಡಿಕೆ ಇತ್ತು. ಅದೇ ರೀತಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ದಾದಾಬಾಯಿ ನವರೋಜಿಯವರು ಒಂದು ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ಸೊ ಇದಿಷ್ಟು ಏನಂತಂದ್ರೆ ಮಂದಗಾಮಿಗಳ ಪಾತ್ರ. ಇನ್ನೂ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಅದು ಯಾವುದಪ್ಪ ಅಂತಂದ್ರೆ ತೀವ್ರಗಾಮಿಗಳ ಪಾತ್ರ ಅಂತೇಳಿ. ಅದರೊಳಗೆ ತಿಲಕರ ಪಾತ್ರ ಅಂತಕ್ಕಂಥದ್ದು ಕೂಡ ಬರ್ತದೆ. ಸೊ ಎರಡೂ ಕೂಡ ಬರಿಬೋದು. ತೀವ್ರವಾದ ನಿಲುವನ್ನು ಇಲ್ಲಿ ಹೊಂದಿದ್ರು. ಲಾಲ್ ಬಾಲ್ ಪಾಲ್ ಅಂತಕ್ಕಂಥವ್ರು ಪ್ರಮುಖರಾಗಿದ್ದರು. ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಆಂದೋಲನಕ್ಕೆ ಕರೆಯನ್ನು ಕೊಡ್ತಾರೆ. ಅದೇ ರೀತಿ ಸ್ವದೇಶಿ ವಸ್ತು ಬಳಕೆ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ದೇಶದಾದ್ಯಂತ ಸ್ವದೇಶಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ವಿದೇಶಿ ವಸ್ತುಗಳನ್ನು ಇಲ್ಲಿ ಬಹಿಷ್ಕರಿಸ್ತಾರೆ. ಸೊ ಹೋರಾಟಕ್ಕೆ ಸಾಮಾನ್ಯ ಜನರನ್ನು ಇಲ್ಲಿ ಸಂಘಟನೆ ಮಾಡ್ತಾರೆ. ಅದೇ ರೀತಿ ಧಾರ್ಮಿಕ ಉತ್ಸವಗಳ ಮೂಲಕ ಜನರ ಒಂದು ಪ್ರೇರಣೆ ಕೊಡ್ತಾರೆ. ಪತ್ರಿಕೆಗಳ ಮೂಲಕ ಜನರನ್ನು ಇಲ್ಲಿ ಪ್ರೇರೇಪಿಸುತ್ತಾರೆ ಅಂತೇಳಿ ಇಷ್ಟು ಬರೀಬೇಕು. ಇನ್ನು ಮತ್ತೊಂದು ಪ್ರಶ್ನೆ ನೋಡೋದಾದ್ರೆ ಸುಭಾಷ್ ಚಂದ್ರ ಬೋಸ್ರವ್ರದ್ದು ಒಂದು ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಇತ್ತು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ನೇತಾಜಿ ಅಂತೇಳಿ ಜನಪ್ರಿಯರಾಗಿರ್ತಾರೆ. ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಚಳವಳಿಯಲ್ಲಿ ಭಾಗಿಯಾಗ್ತಾರೆ. ಸೊ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷವನ್ನು ಕಟ್ತಾರೆ. ಹಿಟ್ಲರ್ನ ಸಹಾಯವನ್ನು ಸೊ ಇಲ್ಲಿ ತೆಗೆದುಕೊಳ್ತಾರೆ.
ಆಮೇಲೆ INA ಸೈನ್ಯದ ಮುಖಂಡತ್ವವನ್ನು ಕೂಡ ಪಡೆದುಕೊಳ್ತಾರೆ. ಆಮೇಲೆ ದೆಹಲಿ ಚಲೋ ಅಂತಕ್ಕಂಥದ್ದಕ್ಕೆ ಕರೆಯನ್ನು ಕೊಡ್ತಾರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತೇಳಿ ಇಲ್ಲಿ ಯುವಕರಿಗೆ ಕರೆಯನ್ನು ಕೊಡ್ತಾರೆ. ಸೊ ಲಾಸ್ಟಾಗಿ ಏನಪ್ಪ ಅಂದರೆ ಏನು ಬರೀಬೋದು ಅಂದರೆ ಇಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಅಂತೇಳಿ ಇಷ್ಟು ಬರೆದು ನಡೀತದೆ. ಇನ್ನು 13ನೇ ಪ್ರಶ್ನೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರು ಸಮಾಜ ಸುಧಾರಕರಾಗಿದ್ದರು. ಆಮೇಲೆ ಸಮಾಜ ಸುಧಾರಣೆಯಲ್ಲಿ ಅವರ ಪಾತ್ರವೇನು ಇದೆ ಅಂತೇಳಿ ಸಮರ್ಥಿಸಬೇಕಿಲ್ಲಿ. ಸೊ ಸಾಮಾಜಿಕ ಸ್ವತಂತ್ರವಿಲ್ಲದ ರಾಜಕೀಯ ಸ್ವತಂತ್ರ ಇದು ಅರ್ಥಹೀನ ಅಂತೇಳಿ. ಸೊ ಇದೊಂದು ಮೊದಲೇ ಒಂದು ಇವ್ರದ್ದು ಹೇಳಿಕೆ. ಇನ್ನು ಭಾರತದ ಒಂದು ಭಾವನಾತ್ಮಕ ಮುಖದ ಪರಿಚಯವನ್ನು ಮಾಡ್ತಾರೆ. ಸೊ ಜಾತಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾರೆ. ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸ್ತಾರೆ. ಅದೇ ರೀತಿ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಆಮೇಲೆ ಮಹಾಡ್ ಮತ್ತು ಕಾಲರಂ ಅಂತಕ್ಕಂಥ ಚಳವಳಿಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ದುಂಡು ಮೇಜಿನ ಒಂದು ಸಮ್ಮೇಳನಗಳಲ್ಲಿ ಭಾಗಿಯಾಗಿದ್ದರು. ಅಸ್ಪೃಶ್ಯತೆಯ ಒಂದು ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆಯನ್ನು ಕೊಡ್ತಾರೆ. ಅದೇ ರೀತಿ ಬಹಿಷ್ಕೃತ ಹಿತಕರ್ಣಿ ಸಭಾ ಆಗಿರ್ಬೋದು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಪ್ರಬುದ್ಧ ಭಾರತ, ಜನತಾ, ಮೂಕ ನಾಯಕ ಅಂತಕ್ಕಂಥ ಪತ್ರಿಕೆಗಳನ್ನೆಲ್ಲಿ ಹೊರಡಿಸ್ತಾರೆ. ಇನ್ನು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಸೊ ದೇಶದ ಪ್ರಥಮ ಕಾನೂನು ಮಂತ್ರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಇಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಇಲ್ಲಿ ಬರೀಬಹುದು. ಸಾಕಷ್ಟು ಕೊಟ್ಟಿದ್ದೇನೆ, ಸೊ ಇಲ್ಲಿ ನೀವು ಬರ್ಕೊಳ್ಬೋದು. ಇನ್ನು 14ನೇ ಪ್ರಶ್ನೆ ನೋಡೋದಾದ್ರೆ, ಸೊ ದೋಂಡಿಯಾ ವಾಘನ ಒಂದು ಪಾತ್ರ, ಅದು ಬ್ರಿಟಿಷರ ವಿರುದ್ಧ ಹೋರಾಡಿದ ಒಂದು ಪಾತ್ರ ಹೇಗಿದೆ ಅಂತೇಳಿ ಬರೀಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಕೇಳ್ತಾರೆ. ಅದರೊಳಗೆ ಶೌರ್ಯ ಪರಾಕ್ರಮಗಳಿಂದ ದೋಂಡಿಯಾ ವಾಘ್ ಜನಪ್ರಿಯ ಆಗಿದ್ದ ಅಂತೇಳಿ ಬರೀಬೇಕು. ವಾಘ್ ಅಂತಂದ್ರೆ ಮರಾಠಿಯಲ್ಲಿ ಹುಲಿ ಅಂಥೇಳಿ ಅರ್ಥ ಕೊಡ್ತದೆ. ಖಾಸಗಿ ಸೈನ್ಯವನ್ನು ಸಜ್ಜುಗೊಳಿಸ್ತಾನೆ. ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಚಿತ್ರದುರ್ಗ ಕೋಟೆಯನ್ನು ಪಡೆಯಲು ಪ್ರಯತ್ನವನ್ನು ಮಾಡ್ತಾನೆ. ಇನ್ನು ಮಾಹೆಯಲ್ಲಿದ್ದ ಒಂದು ಫ್ರೆಂಚರ ಒಂದು ಸಹಾಯವನ್ನು ಪಡ್ಕೊಳ್ತಾನೆ. ಶಿಕಾರಿಪುರ ಕೋಟೆ ಮತ್ತೆ ಏನಾಗ್ತಿದ್ದಪ್ಪ ಅಂದರೆ ಕೈವಶವಾಗ್ತದೆ. ಸೊ ಬ್ರಿಟಿಷರಿಗೆ ತೆರಳುವಾದ ದೋಂಡಿಯಾ ವಾಘನ ಅಂತ ಆಡಲು ವೆಲೆಸ್ಲಿ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ನಿರ್ಧಾರವನ್ನು ಮಾಡ್ತಾನೆ. ಯಪಲ ಪೆರವಿಯಲ್ಲಿ ಬಂಧನವನ್ನು ಮಾಡ್ತಾರೆ. ಸೊ ಕೊನೆಯದಾಗಿ ರಾಯಚೂರಿನ ಕುನಗರದಲ್ಲಿ ಹತ್ಯೆಯನ್ನು ಮಾಡ್ತಾರೆ. ಇದಿಷ್ಟು ದೋಂಡಿಯಾ ವಾಘನ ಒಂದು ಹೋರಾಟ ಅಂತೇಳಿ ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದ್ರೆ ಸಂಗೊಳ್ಳಿ ರಾಯಣ್ಣನ ಒಂದು ಪಾತ್ರ ಅಂತಕ್ಕಂಥದ್ದು. ಸೊ ಇದು ಕೇಳ್ಬೋದು. ಕಿತ್ತೂರಿನ ಹೋರಾಟಕ್ಕಾಗಿ ಹೋರಾಟ ಮಾಡ್ತಾನೆ. ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಸೊ ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಅನಂತರ ಬಿಡುಗಡೆಗೊಳ್ತಾಳೆ. ನೆಕ್ಸ್ಟು ಸೈನಿಕರನ್ನು ಸಂಘಟನೆ ಮಾಡ್ತಾನೆ. ಸ್ವಾತಂತ್ರ್ಯದ ಅಭಿಮಾನವನ್ನು ಬೆಳೆಸ್ಕೊಳ್ತಾನೆ. ಗುಪ್ತ ಸಭೆಗಳನ್ನು ನಡೆಸ್ತಾನೆ. ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾನೆ. ಇವನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಸಂಚನ್ನು ರೂಪಿಸ್ತಾರೆ. ಅದೇ ರೀತಿ ಸಂಚಿಗೆ ಬಲಿಯಾಗಿರ್ತಕ್ಕಂಥ ರಾಯಣ್ಣ ಬಂಧನಕ್ಕೊಳಪಡ್ತಾನೆ. ಕೊನೆಯದಾಗಿ 1831 ನಂದಗಡದಲ್ಲಿ ರಾಯಣ್ಣಗೆ ಏನಾಗ್ತಿತ್ತಪ್ಪ ಅಂದ್ರೆ ಗಲ್ಲು ಶಿಕ್ಷೆ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳ ಒಂದು ಪಾತ್ರ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ವಿವರಿಸಿ ಅಂತೇಳಿ. ಸೊ ಬ್ರಿಟಿಷರ ಭೂಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆ ಆಗ್ತವೆ. ಸಂತಾಲರ ದಂಗೆ, ಮೊಂಡ ದಂಗೆ ಅಂತಕ್ಕಂಥವುಗಳು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಹಲಗಡೆ ಒಂದು ಬೇಡರ ದಂಗೆ ಅಂತಕ್ಕಂಥದ್ದಿದೆ. ಇನ್ನು ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ಏನಾದಿರತ್ತಂದ್ರೆ ನಿರ್ಗತಿಕರಾಗ್ತಾರೆ. ಸಂತಾಲರು ಬಂಗಾಲ ಮತ್ತು ಒಡಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಾಯಿದ್ರು. ಇವರು ರಹಸ್ಯವಾಗಿರ್ತಕ್ಕಂಥ ಸಭೆಗಳನ್ನು ಇಲ್ಲಿ ನಡೆಸ್ತಾರೆ. ಅದೇ ರೀತಿ ಜಮೀನ್ದಾರು ಮತ್ತು ಮಹಾಜನರನ್ನು ಇಲ್ಲಿ ಲೂಟಿ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ದಂಗೆ ಅಂತಕ್ಕಂಥದ್ದು ಏನಾಗ್ತಿತ್ತು ಅಂದರೆ ಇಲ್ಲಿ ಬಾರಾಹತ್ ಮತ್ತು ಭಾಗತ್ಪುರ್ ಅಂತಕ್ಕಂಥ ಹಾಗೂ ರಾಜಮಹಲ್ಗಳಲ್ಲಿ ಏನಾಗ್ತೈತೆ ಅಂದರೆ ತೀವ್ರವಾಗ್ತದೆ. ಜಮೀನ್ದಾರು ಮತ್ತು ಲೇವಾದೇವಿಗರು ಪಲಾಯನವನ್ನು ಮಾಡ್ತಾರೆ. ಅದೇ ರೀತಿ ಸಂತಾಲರ ಒಂದು ದಂಗೆಯನ್ನು ಹತ್ತಿಕ್ಕಲಲ್ಲಿ ಬ್ರಿಟಿಷರ ಸೈನ್ಯವನ್ನು ಬಳಸಿಕೊಳ್ತಾರೆ. ಇನ್ನು ಸಂತಾಲರ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ ಏನಾಗ್ತಿತ್ತು ಅಂದರೆ ಇಲ್ಲಿ ಪ್ರೇರಣೆ ಆಗ್ತದೆ. ಸೊ ಇದಿಷ್ಟು ಒಂದು ಏನಂತಂದ್ರೆ ಬುಡಕಟ್ಟು ಬಂಡಾಯಗಳದ್ದು. ಓಕೆ, ನೆಕ್ಸ್ಟು ಸೊ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿಗೆ ಇರತಕ್ಕಂಥ ವ್ಯತ್ಯಾಸ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಭಾರತದ ಒಂದು ಮಣ್ಣುಗಳ ಒಂದು ಅಧ್ಯಾಯದಲ್ಲಿ ಇಲ್ಲಿ ವ್ಯತ್ಯಾಸವನ್ನು ಕೊಟ್ಟಿದ್ದೀನಿ ನೋಡಿರಿ. ಸೊ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕರಿತೀವಿ. ಲ್ಯಾಟ್ರೈಟ್ ಮಣ್ಣು ಅಂತೇಳಿ ಕೂಡ ಕರಿತೀವಿ. ಸೊ ಇದು ಡೆಕ್ಕನ್ನ ಒಂದು ಟ್ರಾಪ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಇದು ತೆಗೆದುಕೊಂಡಾಗ ಜಂಬಿಟ್ಟಿಗೆ ಮಣ್ಣು 200 ಸೆಂಟಿಮೀಟರ್ ಎಲ್ಲಿ ಮಳೆ ಆಗ್ತದಲ್ಲ ಅಲ್ಲಿ ಆ ಒಂದು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇನ್ನು ಕಪ್ಪು ಮಣ್ಣು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಗುಜರಾತ್, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಸೊ ಇವುಗಳಲ್ಲೂ ಕೂಡ ಏನಂತಂದ್ರೆ ಇಲ್ಲಿ ಕಂಡುಬರ್ತದೆ. ಇನ್ನು ಈ ಒಂದು ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳಲ್ಲಿ, ವಿಂಧ್ಯ ಪರ್ವತ, ಸಾತ್ಪುರ ಬೆಟ್ಟಗಳಲ್ಲಿ, ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರ್ತದೆ. ಸೊ ಈ ರೀತಿ ಒಂದು ರೀತಿಯಲ್ಲಿ ವ್ಯತ್ಯಾಸವನ್ನು ಕೊಟ್ಟಿದ್ದೇನೆ. ಸೊ ಅದನ್ನಿಲ್ಲಿ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿದ ಕೊಡುಗೆ ಸದಾ ಸ್ಮರಣೀಯವಾದದ್ದು, ಸಮರ್ಥಿಸಿ ಅಂತೇಳಿ. ಇಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಲ್ಲಿ ಅತಿ ಹೆಚ್ಚು ಇಲ್ಲಿ ಸಮಾಜ ಸುಧಾರಣೆ ಯಾಕೆ ನಡೆಯುತ್ತೆ ಅಂತಂದ್ರೆ, ಸೊ ಇಲ್ಲಿ ಟೋಟಲಾಗಿ 7 ಅಂಕ ಸೊ ಇಲ್ಲಿ ಈ ಒಂದು ಅಧ್ಯಾಯದ ಮೇಲೆ ಬರ್ತಾವೆ. 3 ಅಂಕದ ಒಂದು ಬರ್ತದೆ. ಸೊ 4 ಅಂಕದ ಒಂದು ಎಕ್ಸ್ಟ್ರಾ ಕ್ವಶನ್ ಬರ್ತದೆ ಆ ಕಾರಣಕ್ಕಾಗಿ.
ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರು ಭಾರತೀಯರನ್ನು ಎಚ್ಚರಗೊಳಿಸ್ತಕ್ಕಂಥ ಒಂದು ಕ್ರಾಂತಿಕಾರಿ ಸನ್ಯಾಸಿ ಆಗಿರ್ತಾರೆ. ಸೊ ಜೀವನ ಒಂದು ಪ್ರೀತಿಯಲ್ಲಿರುವ ಮಹತ್ವವನ್ನು ಏನು ಮಾಡ್ತಾರೆ ಅಂತಂದ್ರೆ ತೆರೆದಿಡ್ತಾರೆ. ಮೋಕ್ಷಕ್ಕಾಗಿ ಸಮಾಜ ಸೇವೆ ಮುಖ್ಯ ಅಂತ ಹೇಳ್ತಾರೆ. ಸೊ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅದೇ ರೀತಿ ಗಾಂಧೀಜಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು. ಇನ್ನು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸೊ ಜನರನ್ನು ವಿದ್ಯಾವಂತರನ್ನಾಗಿಸ್ತಕ್ಕಂಥ ಒಂದು ಆಶಯ ಕೂಡ ಇವ್ರದ್ದು ಇರ್ತದೆ. ಇನ್ನು ಸಮಾಜಕ್ಕೆ ಶೋಷಣೆ ಮುಕ್ತ ಏನಪ್ಪ ಅಂದ್ರೆ ಇಲ್ಲಿ ರೂಪಿಸಲು ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಪಾಶ್ಚಿಮಾತ್ಯರ ಒಂದು ಅಂಧಾನುಕರಣೆಯನ್ನು ಬಿಡಬೇಕಂತ ಹೇಳ್ತಾರೆ. ಇನ್ನು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಒಂದು ಪಾತ್ರವನ್ನು ಅಥವಾ ಭಾಗಿಯಾಗ್ತಾರೆ. ಸೊ ರಾಷ್ಟ್ರ ಮತ್ತು ಧರ್ಮ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತೇಳಿ ಹೇಳ್ತಾರೆ. ಸೊ ಟೋಟಲಾಗಿ ಯುವಕರಿಗೆ ಒಂದು ಪ್ರೇರಕ ಶಕ್ತಿಯಾಗಿದ್ದರು ಅಂತೇಳಿ ಇಷ್ಟು ಬರೀಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ, ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು, ಸಮರ್ಥಿಸಿ ಅಂಥೇಳಿ. ಸೊ ಇದು ಪಾನ ನಿಷೇಧವನ್ನು ಒತ್ತಾಯಿಸ್ತದೆ, ಸ್ತ್ರೀ ಪುರುಷರ ಅಸಮಾನತೆ, ಮಾನವ ಹಕ್ಕುಗಳ ನಿರಾಕರಣೆ, ಸೊ ಶೋಷಣೆಗಳನ್ನು ವಿರೋಧ ಮಾಡ್ತದೆ. ಅದೇ ರೀತಿ ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸ್ತದೆ, ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಗಳನ್ನು ನಡೆಸ್ತದೆ. ಸೊ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ತೆರೆದರೆ. ಇನ್ನು ಗುಲಾಮಗಿರಿ, ಸೊ ಇದನ್ನು ಖಂಡಿಸ್ತದೆ. ಇನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದನೆ ಮಾಡುತ್ತದೆ. ಇನ್ನು ರೈತ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಇದು ನಡೆಸ್ತದೆ ಅಂತೇಳಿ ಇಷ್ಟು ಇದು ಸತ್ಯಶೋಧಕ ಸಮಾಜದ ಕುರಿತಾಗಿ ಬರೀಬೇಕು. ಇನ್ನು ಆ್ಯನಿ ಬೆಸೆಂಟ್ ಅವರ ಸುಧಾರಣಾ ಕ್ರಮಗಳು, ಸೊ ಇದು ಥಿಯೋಸಫಿಕಲ್ ಸೊಸೈಟಿ ಅಂತ ಏನು ಕರಿತೀವಲ್ಲ, ಸೊ ಅದು ಆ್ಯನಿ ಬೆಸೆಂಟ್ ಅವರು ಪ್ರಾರಂಭ ಮಾಡ್ತಾರೆ. ಸೊ ಇವರು ಐರ್ಲೆಂಡ್ ದೇಶದ ಮಹಿಳೆ ಆಗಿರ್ತಾರೆ. ಇನ್ನು ಥಿಯೋಸಫಿಕಲ್ ಸೊಸೈಟಿಯ ಒಂದು ಕಾರ್ಯಗಳನ್ನು ನವ ಚೈತನ್ಯ ಕೊಡ್ತಾರೆ ಅದಕ್ಕೆ. ಇನ್ನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಇಟ್ಟಿದ್ದರು. ಸಮಾಜದಲ್ಲಿ ಸಮಾನತೆ ಇರಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ವತಂತ್ರ ಚಳವಳಿಯನ್ನು ಬೆಂಬಲಿಸ್ತಾರೆ. ಸೊ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತಕ್ಕಂಥ ಪತ್ರಿಕೆಗಳನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ 1916ರಲ್ಲಿ ಹೋಮ್ ರೂಲ್ ಚಳವಳಿಗಳನ್ನು ಪ್ರಾರಂಭ ಮಾಡ್ತಾರೆ. ಸೊ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷೆಯಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ 1917ರಲ್ಲಿ. ಇನ್ನು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ. ಸೊ ಇವಿಷ್ಟು ಏನಂತಂದ್ರೆ 4 ಅಂಕದ ಒಂದು ಪ್ರಶ್ನೆಗಳು ಆಗಿರ್ತವೆ. ಸೊ ಎಲ್ಲವೂ ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತವೆ. ಇಷ್ಟು ನೋಡ್ಕೊಂಡಿರ್ತಂದ್ರೆ ಸೊ ನಿಮಗೆ 16 ಅಂಕ ಸರಿಸುಮಾರು ಬರ್ತಕ್ಕಂಥದ್ದು ಅಥವಾ ಹತ್ತಿರ ಏನಂತಂದ್ರೆ ಬರ್ತಕ್ಕಂಥದ್ದು. ಸೊ ನಾಳೆ ಬರ್ತಕ್ಕಂಥ ಸೊ SSLC ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಆಲ್ ದ ಬೆಸ್ಟ್. ಸೊ ಇದನ್ನು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.